ದಿನವೂ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಇಡೀ ದಿನ ಸರಣಿ ಸಭೆಗಳನ್ನ ಸಿದ್ದರಾಮಯ್ಯ ನಡೆಸಲಿದ್ದು, ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. 2 ದಿನವೂ ಕೂಡ ಸಭೆ ನಡೆದಿದೆ. ಇವತ್ತು 3ನೆಯ ದಿನ. ಇವತ್ತು ಕೂಡ ಸಭೆ ಮುಂದುವರಿಯಲಿದೆ. ಜಿಲ್ಲಾವಾರು ಉಸ್ತುವಾರಿ ಸಚಿವರು ಶಾಸಕರ ಜೊತೆಗೆ ಸಿಎಂ ನಡೆಸುವಂತಹ ಸಭೆ ಇದು. ಬೆಳಗ್ಗೆ 11:15ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ 5 ಜಿಲ್ಲೆಗಳ ಜೊತೆಗೆ ಅಂದರೆ ಸಭೆಯನ್ನ ಮಾಡಲಿದ್ದಾರೆ. ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಶಿವಮೊಗ್ಗ ಜಿಲ್ಲೆ. ಸಂಜೆ 4 ಗಂಟೆಗೆ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ. ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆಗೆ ಚರ್ಚೆಯನ್ನ ಮಾಡಲಿದ್ದಾರೆ. ಈ ಸಭೆಯಲ್ಲಿ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಮಾತುಕತೆಯನ್ನ ನಡೆಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಮೊದಲ ದಿನ ನಡೆದಂತ ಸಭೆಯಲ್ಲಿ ಸಿದ್ದರಾಮಯ್ಯ ಅವರು ಶಾಸಕರ ಜೊತೆಗೆ ಸುದೀರ್ಘವಾದಂತ ಚರ್ಚೆಯನ್ನ ನಡೆಸಿದ್ರು. ಅನುದಾನ ಆಗಿರ್ಬೋದು, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಹಾಗೆ ಗ್ಯಾರಂಟಿ ಯೋಜನೆಗಳ ಜಾರಿಯ ಕುರಿತಂತೆಯೂ ಕೂಡ ಚರ್ಚೆಯನ್ನ ನಡೆಸಿದ್ರು. ಅಲ್ಲದೆ ಶಾಸಕರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಕೂಡ ನೀಡಲಾಯಿತು. ಹಾಗೆ ನಿನ್ನೆ 2ನೇ ದಿನವೂ ಕೂಡ ಇದೇ ರೀತಿಯಾಗಿ ಸಭೆ ಮುಂದುವರೆದಿದೆ. ಇವತ್ತು ಕೂಡ ಅಂದರೆ 3ನೆಯ ದಿನ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಾಸಕರು ಹಾಗೆ ಸಚಿವರ ಜೊತೆಗೆ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಸಂಜೆ 4 ಗಂಟೆಗೆ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ ಜಿಲ್ಲೆಗಳ ಶಾಸಕರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆಯನ್ನ ನಡೆಸಲಿದ್ದಾರೆ. ಕಳೆದ 2 ದಿನಗಳಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕರು ಹಾಗೆ ಉಸ್ತುವಾರಿ ಸಚಿವರ ಜೊತೆಗೆ ಸಭೆ ನಡೀತಾ ಇರುವಂಥದ್ದು. 2ನೆಯ ದಿನ ಅಂದರೆ ನೆನೆಯೂ ಕೂಡ ಶಾಸಕರು ಹಾಗೆ ಸಚಿವರ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಸಿಎಂ ಸಿದ್ದರಾಮಯ್ಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು 3ನೆಯ ದಿನವೂ ಕೂಡ ಕೆಲವೊಂದಿಷ್ಟು ವಿಚಾರಗಳ ಕುರಿತಂತೆ ಅಲ್ಲಿ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, 3ನೆಯ ದಿನವೂ ಕೂಡ ಸಚಿವರು ಶಾಸಕರ ಜೊತೆಗೆ ಸಿಎಂ ಸಭೆಯನ್ನ ನಡೆಸಲಿದ್ದಾರೆ. ಹಾಗಾಗಿ ಇವತ್ತು ಯಾರ ಜೊತೆಗೆ ಸಭೆಯನ್ನ ನಡೆಸಲಿದ್ದಾರೆ, ಹಾಗೆ ಯಾವ ವಿಚಾರದ ಕುರಿತಂತೆ ಪ್ರಸ್ತಾಪ ನಡೆಯುವಂತಹ ಸಾಧ್ಯತೆ ಇದೆ? ದಿವ್ಯರಾಶಿಯಿಂದ ಮುಂದಿನ ಮೂರನೇ ದಿನದ ಶಾಸಕರು ಮತ್ತು ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಭೆಯನ್ನು ನಡೆಸ್ತಾರೆ. ನಿನ್ನೆ ಮತ್ತು ಮೊನ್ನೆ 2 ದಿನಗಳ ಕಾಲ ಅವರು ಸಭೆಯನ್ನು ನಡೆಸಿದ್ದು. ಆ 2 ದಿನಗಳ ಸಭೆಯಲ್ಲಿ ಬಹುತೇಕ 2 ಪ್ರಮುಖ ಜಿಲ್ಲೆಗಳು ಒಂದು ಬೆಳಗಾವಿ ಮತ್ತು ಇನ್ನೊಂದು ತುಮಕೂರು. 2 ಜಿಲ್ಲೆಗಳ ಸಚಿವರು ಮತ್ತು ಶಾಸಕರ ನಡುವಿನ ಹೊಂದಾಣಿಕೆ ಕೊರತೆ ಬಗ್ಗೆ ಮುಖ್ಯಮಂತ್ರಿಗಳು ಏನು ಅಲ್ಲಿ ಸಚಿವರು ಶಾಸಕರ ನಡುವೆ ಇದ್ದಂತ ಗೊಂದಲಗಳನ್ನ ಬಗೆಹರಿಸುವ ಕೆಲಸವನ್ನು ಮಾಡಿದ್ದಾರೆ. ಇಂದು ಒಟ್ಟು ಏನು ವಿಜಯಪುರ, ಬಾಗಲಕೋಟೆ, ಗದಗ, ಹಾವೇರಿ, ಶಿವಮೊಗ್ಗ ಈ 6 ಜಿಲ್ಲೆಗಳ ಸಭೆಯನ್ನ ಮುಖ್ಯಮಂತ್ರಿಗಳು ಬೆಳಗ್ಗೆ ಮಾಡ್ತಾರೆ. ಮಧ್ಯಾಹ್ನ ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳನ್ನ ಸಂಜೆ ನಂತರ 4 ಗಂಟೆ ನಂತರ ನಡೆಸ್ತಾರೆ. ಒಟ್ಟು ಇವತ್ತು ಸುಮಾರು 8ರಿಂದ 9 ಜಿಲ್ಲೆಗಳ ಸಭೆಯನ್ನು ನಡೆಸುವಂತ ಮುಖ್ಯಮಂತ್ರಿಗಳು ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಶಾಸಕರ ಅನುದಾನ ಕೇಳ್ತಾರೆ. ಈಗಾಗಲೇ ಏನು ವಿಶೇಷ ಅನುದಾನ ಕೊಟ್ಟುವಂತ ಅನುದಾನ ಇರ್ಬೋದು ಮತ್ತು ಗ್ಯಾರಂಟಿ ಯೋಜನೆಗಳ ಜಾರಿ ವಿಷಯ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಈಗ ಆ ಒಂದು ಜಿಲ್ಲೆಗಳಲ್ಲಿ ಕೈಗೊಳ್ಳಬೇಕಂತ ಕಾಮಗಾರಿಗಳು, ಬಾಕಿ ಇರುವಂತ ಕಾಮಗಾರಿಗಳು ಮತ್ತು ಮುಂದುವರೆದ ಕಾಮಗಾರಿಗಳು, ಅನುಷ್ಠಾನ ಆಗ್ತಿರುವಂತ ಕಾಮಗಾರಿಗಳು ಮತ್ತು ಪ್ರಗತಿ ಇರುವ ಕಾಮಗಾರಿಗಳನ್ನ ಮಾಹಿತಿ ತೆಗೆದುಕೊಳ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆಗಳು ಯಾವ ವಿಚಾರಗಳಲ್ಲಿ ಆದ್ಯತೆಯನ್ನು ಕೊಡಬೇಕು, ಯಾವುದೇ ಯೋಜನೆಯನ್ನ ಕೈಗೊಳ್ಳಬೇಕು ಅನ್ನೋ ಬಗ್ಗೆನೂ ಸಹ ಮಾಹಿತಿಯನ್ನ ಪಡೆದುಕೊಳ್ತಾರೆ. ವಿಶೇಷವಾಗಿ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬಗ್ಗೆ ಹೊಂದಾಣಿಕೆಯನ್ನ ಮಾಡ್ಕೊಂಡು ಹೋಗಿ ಮತ್ತು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾನವನ್ನು ಗೆಲ್ಲಿಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಂತ ನಿಟ್ಟಿನಲ್ಲಿ ನೀವು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೆಲ ಶಾಸಕರುಗಳಿಗೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಸಚಿವರು ಇತ್ತೀಚೆಗೆ ಸುರ್ಜೇವಾಲಾ ಭೇಟಿ ಸಂದರ್ಭದಲ್ಲಿ ಸಚಿವರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವರು ಸರಿಯಾಗಿ ಸಭೆಗಳು ನಡೆಸ್ತಾ ಇಲ್ಲ ಅಂತ ಆರೋಪ ಇತ್ತು. ಅಂತಹ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಮುಖ್ಯಮಂತ್ರಿಗಳು ಖಡಕ್ ಎಚ್ಚರಿಕೆ ಕೊಟ್ಟು ಸಚಿವರು ಶಾಸಕರ ಅಹವಾಲನ್ನ ಕೇಳಿ ಅವರ ಅನುದಾನ ಇರಬಹುದು ಮತ್ತು ಬೇರೆ ಬೇರೆ ಅಹವಾಲನ್ನ ಕೇಳುವ ಮೂಲಕ ಅವರಿಗೆ ಪರಿಹರಿಸುವ ಕೆಲಸವನ್ನ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದರಲ್ಲಿ ಸುರ್ಜೇವಾಲಾ ಮೀಟಿಂಗ್ ಸಂದರ್ಭದಲ್ಲಿ ಆದಂತಹ ಒಂದು ವಿಷಯಗಳಂತಂದ್ರೆ ಈ ಒಂದು ದಾವಣಗೆರೆ ಜಿಲ್ಲೆಯ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಹಿಂದೆ ಶಾಸಕರು ದೂರನ್ನ ಕೊಟ್ಟಿದ್ರು. ಅದ್ರ ಬಗ್ಗೆ ಈಗ ಇವತ್ತು ಚರ್ಚೆ ನಡೆಸುವಂತ ಸಾಧ್ಯತೆ. ಉಳಿದಂತೆ ಹಾವೇರಿ, ವಿಜಯಪುರ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ ಇರ್ಬೋದು ಮತ್ತು ಬಾಗಲಕೋಟೆ ಜಿಲ್ಲೆ ಜಿಲ್ಲೆಗಳಲ್ಲೂ ಸಹ ಒಂದಷ್ಟು ಶಾಸಕರು ಅಲ್ಲಿ ಸ್ಥಳೀಯ ಸಚಿವರುಗಳ ವಿರುದ್ಧ ಆರೋಪವನ್ನು ಮಾಡಿದ್ರು. ಆ ಒಂದು ವಿಷಯ ಬಗ್ಗೆನೂ ಸಹ ಮುಖ್ಯಮಂತ್ರಿಗಳು ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇಂದು ಚರ್ಚೆ ನಡೆಸಿದ ನಂತರ ಮತ್ತು ಸಂಜೆ ವೇಳೆಗೆ
ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 4 ಗಂಟೆ ವೇಳೆಗೆ ಈ ಒಂದು ಸಭೆ ಇರೋ ಕಾರಣಕ್ಕೋಸ್ಕರ, ರಾಹುಲ್ ಗಾಂಧಿ ಅವರ ಪ್ರತಿಭಟನಾ ರ್ಯಾಲಿ ಇರೋ ಕಾರಣಕ್ಕೋಸ್ಕರ ಇಂದು ಮಧ್ಯಾಹ್ನ ನಡೆಯುವಂತ ಶಾಸಕರ ಮತ್ತು ಸಚಿವರ ಸಭೆಯನ್ನ ಮುಂದೂಡುವಂತ ಸಾಧ್ಯತೆ ಇದೆ. ಮತ್ತು ನಾಳೆ ಮುಖ್ಯಮಂತ್ರಿಗಳು ದೆಹಲಿಗೆ ತೆರಳುತ್ತಾ ಇರೋ ಕಾರಣಕ್ಕೋಸ್ಕರ ನಾಳೆ ನಡೆಯುವಂತ ಶಾಸಕರು ಮತ್ತು ಸಚಿವರ ಸಭೆಯನ್ನ 7ನೇ ತಾರೀಕಿಗೆ ಮುಂದೂಡಲಾಗಿದೆ. ಹೀಗಾಗಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳಲಾಗಿದೆ ಮತ್ತು ಶಾಸಕರು ಈಗ ಸಮಾಧಾನವಾಗಿ ಚಿತ್ತವಾಗಿ ಬಹುತೇಕ ಶಾಸಕರು ಮುಖ್ಯಮಂತ್ರಿಗಳನ್ನ ಮನವಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಅನುದಾನ ಕೇಳ್ತಿರುವಂತ ಶಾಸಕರಿಗೆ ಮುಂಬರುವಂತ ಬಜೆಟ್ ನಲ್ಲಿ ಅದಕ್ಕೆ ಪ್ರಾವಿಷನ್ ಮಾಡ್ಕೊಡ್ತೀವಿ ಅಂತ ಸೂಚನೆಯನ್ನು ಸಹ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಆಗಸ್ಟ್ 11ನೇ ತಾರೀಕಿಂದ ಆರಂಭವಾಗುವಂತ ವಿಧಾನಮಂಡಲದ ಅಧಿವೇಶನ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಶಾಸಕರು ಮತ್ತು ಸಚಿವರ ಸಮನ್ವಯನ ಕಾಯ್ದುಕೊಳ್ಬೇಕು ಮತ್ತು ವಿಪಕ್ಷಗಳ ಒಂದು ಬಾಯಿಗೆ ತುತ್ತಾಗದಂತೆ ತಡೆ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲಾ ಕ್ರಮಗಳನ್ನ ಮುಖ್ಯಮಂತ್ರಿಗಳು ಕೈಗೊಳ್ಳುವ ನಿಟ್ಟಿನಲ್ಲಿ ಸಭೆಗಳು ನಡೆಸ್ತಾ ಇದ್ದಾರೆ. ಬಹುತೇಕ ಸಭೆಗಳು ಶಾಂತಿಯುತವಾಗಿ ನಡೀತಾ ಇದೆ ಮತ್ತು ಮುಖ್ಯಮಂತ್ರಿಗಳು ನೇರವಾಗಿ ಅಖಾಡಕ್ಕೆ ಇಳಿದಿರುವ ಕಾರಣಕ್ಕೋಸ್ಕರ ಶಾಸಕರು ಸಚಿವರ ನಡುವಿನ ಒಂದಷ್ಟು ಗೊಂದಲಗಳು ಬಗೆಹರಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಾಕಷ್ಟು ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.